ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ. ಯಾರು ಕಲಿಬೇಕು ಅನ್ನೋರು ನಂದು ನೆಕ್ಸ್ಟ್ 16th ಇಟ್ ಮೀನ್ಸ್ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾನು ಕ್ಲಾಸ್ ಪ್ಲ್ಯಾನ್ ಮಾಡಿದ್ದೀನಿ ಶುಕ್ರವಾರ. ಸೊ ಲಕ್ಷ್ಮಿ ದಿನ ಲೆಟ್ಸ್ ಟೀಚಿಂಗ್ ಸರಸ್ವತಿ ಕೂಡ ಇರಲಿ ಅನ್ನೋದು ನನ್ನ ಉದ್ದೇಶ. ಯಾರು ಕಲಿಬೇಕು ಅನ್ನೋರು ಡೆಫಿನೆಟಾಗಿ ನಿಮ್ಗೆ ಅವತ್ತು ಹಾಲಿಡೇ ಇರುತ್ತೆ, ಜಾಯ್ನ್ ಆಗಿ ಕಲಿಯುವಂಥವ್ರು ಆರಾಮ್ಸೆ ಕಲೀರಿ. ಸೊ ಇವತ್ತಿನ ಮಾರ್ಕೆಟ್ ಬಗ್ಗೆ ಹೇಳೋದಾದರೆ ಐ ಗೆಸ್ ನನಗೆ ಆ್ಯಕ್ಚುಲಿ ಇವೆಂಟ್ ಬಗ್ಗೆ ಗೊತ್ತಿರಲ್ಲ. ನನಗೆ ಬೆಳಗ್ಗೆ ಬಿಫೋರ್ ನನಗೆ 9 ಗಂಟೆಯಲ್ಲಿ ಎರಡು ಸ್ಟೂಡೆಂಟ್ಸ್ದು ಮೆಸೇಜಸ್ ನೋಡಿದೆ, ಇವತ್ತು ಇವೆಂಟ್ ಇದೆ RBI ಪಾಲಿಸಿ ಅಂತ. ದೆನ್ ಐ ಗಾಟ್ ಟು ನೋ. ಸೊ ಇವೆಂಟ್ ಇದ್ದಿನ ಯೂಶ್ವಲಿ ನಾನು ಟ್ರೇಡಿಂಗ್ನ ಆದಷ್ಟು ಕಡಿಮೆ ಮಾಡ್ತೀನಿ, ಲೆಸರ್ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡ್ತೀನಿ. ಬಿಕಾಸ್ ಇವೆಂಟ್ ಹೇಗೆ ಅಂದರೆ ಯಾವುದೇ ಪ್ರೈಸ್ ಆಕ್ಷನ್ಗಳ ಮೇಲೆ ನಿಂತಿರೋಲ್ಲ ಅದು ಮಾರ್ಕೆಟು. ಇಟ್ ಈಸ್ ಲೈಕ್ ಅನ್ ಅಪ್ಸ್ ಆ್ಯಂಡ್ ಡೌನ್ಸ್ ಬೇಸ್ಡ್ ಆನ್ ನ್ಯೂಸ್. ಬಿಕಾಸ್ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಆಲ್ವೇಸ್ ನಿಮಗೆ ಹೇಳ್ತೀನಿ, ಲೈವ್ ಮಾರ್ಕೆಟಲ್ಲಿ ಬರೋ ಇವೆಂಟ್ ಅಂದರೆ ಬಜೆಟು ಮತ್ತು RBI ಪಾಲಿಸಿ ಎರಡೇ. ಅದು ಬಿಟ್ಟು ಇನ್ನೆಲ್ಲ ಓವರ್ ನೈಟ್ ಕ್ಯಾಪ್ಚರ್ ಆಗಿರೋಂಥ ಇವೆಂಟ್ಸ್ಗಳನ್ನ ನಾವು ನೋಡೋದು. ಸೊ ಹಾಗಾಗಿನೇ ನಾನು ಕೂಡ ಲೈವ್ ಮಾರ್ಕೆಟ್ ಆದ್ದರಿಂದ ಸ್ಕೇರಿ ಬೇಡ ಅಂತೇಳಿ ಕಡಿಮೆ ಕ್ವಾಂಟಿಟಿನ ಟ್ರೇಡ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಡನ್. ನನಗೆ ಐ ಆಮ್ ಹ್ಯಾಪಿ, ಐ ಮೇಡ್ ಇಟ್ ಗುಡ್ ಮನಿ. ಸೊ ನಿಮಗೆ ಕೂಡ ಹೇಳೋದು ಅಷ್ಟೇ, ಇವೆಂಟ್ ದಿನ ಆದಷ್ಟು ಕಡಿಮೆ ಟ್ರೇಡ್ ಮಾಡಿ, ಆಲ್ವೇಸ್ ಯು ಮೇಕ್ ಗುಡ್ ಮನಿ. ಓಕೆನಾ? ಸೊ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಒಂದು ಮತ್ತು ಮಾರ್ಕೆಟ್ ಹೆಂಗೆ ಯಾವ ಮಟ್ಟಕ್ಕೆ ಟ್ರ್ಯಾಪ್ ಮಾಡಿದೆ ಅನ್ನೋದು ಕೂಡ ಗೈಡ್ ಮಾಡ್ತೀನಿ ನೋಡಿ. ನಿನ್ನೆ ನಾನು ಸ್ಟೂಡೆಂಟ್ಸ್ಗೆ ಇವೆಂಟ್ ಬಗ್ಗೆ ಗೊತ್ತಿಲ್ಲ ಅಂದ್ರೂ ನಾನು ಏನು ಹೇಳಿದ್ದೆ ಅದ್ರ ಪ್ರಕಾರ ಏನಾಗಿದೆ ಅನ್ನೋದು ಕೂಡ ಗೈಡ್ ಮಾಡ್ತೀನಿ. ಪ್ರಾಫಿಟ್ ಲಾಸ್ ಆಲ್ಮೋಸ್ಟ್ 21K ಮಾಡಿದ್ದೀನಿ. ಹ್ಯಾಪಿ. ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ ಅಂದೂ ಇಲ್ಲ. ಸ್ಮಾಲ್ ಕ್ವಾಂಟಿಟಿ. ಸೊ ಹ್ಯಾಪಿ. ಇದಕ್ಕಿಂತ ಜಾಸ್ತಿ ನಾನು ಏನು ಮಾರ್ಕೆಟ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಕೂಡ ಇರಲಿಲ್ಲ. ಸೊ ಮಾರ್ಕೆಟಲ್ಲಿ ಇವತ್ತು ಏನಾಗಿದೆ, ಪಿಕ್ಚರ್ ಪರ್ಫೆಕ್ಟಾಗಿ ನಾನು ಸ್ಟೂಡೆಂಟ್ಸ್ ಕೇಳಿದೆ, ಮಾರ್ಕೆಟ್ ಏನಾದರೂ ನಿಮಗೆ ಫ್ಲಾಟ್ ಓಪನ್ ಆದರೆ ಡೆಫಿನೆಟಾಗಿ ಮಾರ್ಕೆಟು ನಿಮಗೆ ಒಂದು ಕಂಪ್ಲೀಟ್ ವಾಲಟೈಲ್ ಝೋನ್ ಆಗಿ ಯಾವ ಸೈಡ್ ಬ್ರೇಕ್ ಡೌನ್ ಆಗುತ್ತೆ ಇಲ್ಲ ಬ್ರೇಕ್ಔಟ್ ಆಗುತ್ತೆ ಆ ಸೈಡ್ ನಾವು ಮೂವ್ ಆಗೋಣ ಅಂತ. ಓಕೆನಾ? ಸೊ ಕ್ಲಿಯರ್ ಕಟ್ಟಾಗಿ ಮಾರ್ಕೆಟು ಬೆಳಗ್ಗೆ ಓಪನ್ನು ಅಪ್ಪು ಡೌನ್ ವಾಲಟೈಲು ಈ ಲೆವೆಲಿಗೆ ಬಂದಾಗ ಐ ಜಸ್ಟ್ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಪುಟ್ ಸೈಡ್ ಟ್ರೇಡ್ನ ತೊಗೊಂಡೆ. ನಾನು ಇಷ್ಟು ದೂರ ಎಲ್ಲ ನಾನು ಕ್ಯಾಪ್ಚರ್ ಮಾಡಿಲ್ಲ. ಅಫ್ಕೋರ್ಸ್ ರೆಗ್ಯುಲರ್ ಕ್ವಾಂಟಿಟಿ ತೊಗೊಂಡಿದ್ರೆ ಒಂದು ಉತ್ತಮವಾದ ಪ್ರಾಫಿಟೇ ಇರ್ತಿತ್ತು ಬಿಡಿ. ಅಷ್ಟು ದೂರ ನಾನು ತೊಗೊಂಡಿಲ್ಲ. ನಾನು ಇಲ್ಲೇ ಎಲ್ಲೋ ಬಂದಾಗ ನನಗೆ ಟಾರ್ಗೆಟ್ ತೋರಿಸ್ತಿತ್ತು. ಐ ಜಸ್ಟ್ ಡನ್ ಇಟ್ ಫಾರ್ ದ ಡೇ. ಸೊ ಏನಕ್ಕೆ ಅಂದರೆ ರೀಸನ್ ಇಷ್ಟೇ, ಇವೆಂಟ್ ಇದ್ದಾಗ ಯೂಶ್ವಲಿ ನಿಮಗೆ ಟ್ರೇಡ್ ಮಾಡೋದು ತುಂಬ ಡಿಫಿಕಲ್ಟ್ ಆಗುತ್ತೆ. ಈಸಿ ಇಲ್ಲ ಇವೆಂಟ್ ಇದ್ದಾಗ ಟ್ರೇಡ್ಸ್ ಮಾಡೋದು. ಯಾಕೆಂದರೆ ಈ ಥರ ಸ್ಪೈಕ್ಸಲ್ಲಿ ನೋಡಿ, ಈ ಒಂದು ಸ್ಪೈಕು ಒಂದು 40 ಪಾಯಿಂಟ್ ಅಟ್ ದ ಮನಿ ಮೂವ್ ಆಗಿದೆ. ಈ ಒಂದು ಸ್ಪೈಕು 40 ಪಾಯಿಂಟ್ ಅಟ್ ದ ಮನಿ ಮೂವ್ ಆಗಿದೆ. ಆಮೇಲೆ ವೆರಿ ನೆಕ್ಸ್ಟ್ ಕ್ಯಾಂಡಲು ಅಗೇನ್ 40 ಪಾಯಿಂಟ್ ಮೂವ್ ಆಗಿದೆ. ಸೊ ವೆರಿ ಡಿಫಿಕಲ್ಟ್. ಇವಾಗ ಏನಾಗಿದೆ ಮಾರ್ಕೆಟಲ್ಲಿ ನಿಮಗೆ ಎಕ್ಸಾಕ್ಟಾಗಿ ಕಾಲ್ ಸೈಡ್ ಟ್ರೇಡ್ ನಾನು ಎಲ್ಲಿ ಮಾಡಿದ್ದೀನಿ ಅನ್ನೋದು ಕೂಡ ನಿಮಗೆ ಗೈಡ್ ಮಾಡ್ತೀನಿ ನೋಡಿ. ಕಾಲ್ ಸೈಡ್ ಟ್ರೇಡ್ ಕೂಡ ತುಂಬ ಸಿಂಪಲ್ ಟ್ರೇಡು. ಯಾವಾಗ ಮಾರ್ಕೆಟ್ ಇಲ್ಲಿಂದ ಬ್ರೇಕ್ಔಟ್ ಆಗಿ ಬಂತು, ಸೊ ನಾನು ಇಲ್ಲಿ ಅಪ್ ಸೈಡ್ ಮೂವ್ ಆಗಿ ಮಾರ್ಕೆಟ್ ಒಂದು ಸ್ಮಾಲ್ ರಿಟ್ರೇಸ್ಮೆಂಟ್ ಆಗ್ತಿತ್ತು, ನಾನು ಇಲ್ಲೇ ಒಂದು ಕಾಲ್ ತೊಗೊಂಡೆ, ಮೇ ಬಿ ಮತ್ತೆ ರಿಟರ್ನ್ ಆಗ್ಬೋದು ಅಂತ. ಇನ್ನೂ ಕ್ಯಾಂಡಲ್ ಕ್ಲೋಸ್ ಆಗೋಕ್ಕಿಂತ ಮುಂಚೆನೇ ತೊಗೊಂಡಿದ್ದೆ. ಸ್ವಲ್ಪ ಮೂಮೆಂಟ್ ಆಯಿತು, ಒಂದು ಪ್ರಾಫಿಟ್ ಚೆನ್ನಾಗೇ ತೋರಿಸ್ತಿತ್ತು, ರಿಟರ್ನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಇವೆಂಟ್ ಏನಕ್ಕೆ ಬೇಕು ಅಂತ ಕಟ್ ಮಾಡಿದೆ ನಾನು. ಸೊ ಸ್ಮಾಲ್ ಪ್ರಾಫಿಟಲ್ಲಿ ಐ ಆಮ್ ಹ್ಯಾಪಿ. ಕಟ್ ಮಾಡಿದೆ. ಅದು ಕಟ್ ಮಾಡಲಿಲ್ಲ ಅಂದರೆ ನಂದು ಆ ಇರೋ ಪ್ರಾಫಿಟ್ನ ಸೇರಿಸಿ ಲಾಸಿಗೆ ತಂದು ನಿಲ್ಲಿಸಿರೋದು. ಐ ನೋ ದಟ್. ಸೊ ಅದಕ್ಕೆ ಹೇಳೋದು ಇವೆಂಟ್ ದಿನ ಇಟ್ಸ್ ಡಿಫಿಕಲ್ಟ್ ಟು ಟ್ರೇಡ್ ಅಂತ. ಸೊ ಇವಾಗ ಮಾರ್ಕೆಟಲ್ಲಿ ನಾನು ನಿಮಗೆ ಎಷ್ಟು ನೀಟಾಗಿ ಸಪೋರ್ಟ್ ರೆಸಿಸ್ಟೆನ್ಸ್ ಕೂಡ ಟ್ರೈ ಆಗಿದೆ ನೋಡಿ. ದಿಸ್ ಈಸ್ ಒನ್ ಆಫ್ ದಿ ರೆಸಿಸ್ಟೆನ್ಸ್ ಝೋನ್. ನಾವು ಇದು ರೀಸೆಂಟ್ ಕ್ರಿಯೇಟ್ ಆಗಿದೆ ರೆಸಿಸ್ಟೆನ್ಸ್ ಝೋನ್ 3. ಸೊ ಈ 3 ರೆಸಿಸ್ಟೆನ್ಸ್ ಆಲ್ಮೋಸ್ಟ್ 1 ಟಚ್ 2 ಟಚ್ 3 ಟಚ್ ಅಂತಿರಲ್ಲ, ಈ 3 ಟಚಸ್ಗಳು ಆಗೋಗಿದೆ ಇಲ್ಲಿ ಮಾರ್ಕೆಟಲ್ಲಿ. ಓಕೆನಾ? ಸೊ ಈ 3 ರೆಸಿಸ್ಟೆನ್ಸ್ನ ಬ್ರೇಕ್ಔಟ್ ಆದರೆ ಮಾರ್ಕೆಟಿಗೆ ಡೆಫಿನೆಟಾಗಿ ಒಂದು ಫಾಸ್ಟ್ ಅಪ್ ಮೂವ್ ಆಗೋ ಚಾನ್ಸಸ್ ಕೂಡ ಇದೆ. ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ ನಾನು. ಇಲ್ಲಿ ಟ್ರೇಡ್ ತೊಗೊಂಡಿದ್ದು ಅದೇ ರೀಸನು. ಡೆಫಿನೆಟಾಗಿ ಇದು ಇಲ್ಲಿ ತನಕನಾದರೂ ಬ್ರೇಕ್ಔಟ್ ಲೆವೆಲಿಗೆ ಬರುತ್ತೆ ಅಂತ. ಬರಲೇ ಇಲ್ಲ. ಓಕೆನಾ? ಸೊ ಅದೇ ನನಗೆ ಆ ಕಟ್ ಮಾಡಿದ್ಮೇಲೆ ಮತ್ತೆ ಮೂವ್ ಆಗಿದ್ರು ಮತ್ತೆ ನಾನು ಟ್ರೇಡ್ ತೊಗೊಳ್ತಿದ್ದೆ, ಇಲ್ಲ ಅಂತ ಹೇಳಲ್ಲ. ಏನಕ್ಕೆ ಅಂದರೆ ಅದು ಕಾನ್ಫಿಡೆನ್ಸು. ಇವಾಗ ಏನಾಗಿದೆ, ಒಂದು ಸಪೋರ್ಟ್ ಆಲ್ರೆಡಿ ಸೆಕೆಂಡ್ ಸಪೋರ್ಟಲ್ಲಿ ಮಾರ್ಕೆಟ್ ಹೋಲ್ಡ್ ಮಾಡಿ ನಿಲ್ಸಿದೆ. ಇಟ್ ಮೀನ್ಸ್ ಮಾರ್ಕೆಟಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನೊಂದು ಹಾಫ್ ಆನ್ ಅವರ್ ನಿಂತ್ಕೊಂಡ್ರೆ ಮಾರ್ಕೆಟಲ್ಲಿ ಒನ್ ಮೋರ್ ಸಪೋರ್ಟ್ ಇಲ್ಲೇ ಕ್ರಿಯೇಟ್ ಆಗುತ್ತೆ. ಇಟ್ ಮೀನ್ಸ್ 3 ಸಪೋರ್ಟ್ಸ್ ಆಗುತ್ತೆ. ಅಲ್ಲಿಗೆ 3 ಸಪೋರ್ಟ್ ಇಲ್ಲಿ, 3 ರೆಸಿಸ್ಟೆನ್ಸಲ್ಲಿ ಮಾರ್ಕೆಟ್ ಕಂಪ್ಲೀಟ್ಲಿ ಸ್ಮಾಲ್ ರೇಂಜಿಗೆ ಬಂದು ನಿಲ್ಲುತ್ತೆ. ಇಟ್ ಮೀನ್ಸ್ 3 ಡೇಸಿಂದ ಏನು ನೀವು ನೋಡ್ತಿದ್ರಿ ವೈಡರ್ ರೇಂಜಿಂದ ಸ್ಮಾಲ್ ರೇಂಜಿಗೆ ಬಂದು ನಿಂತ್ಕೊಳ್ತಿದೆ ಮಾರ್ಕೆಟ್. ಅಂದರೆ ನಾಳೆ ಇಲ್ಲ ಸೋಮವಾರ ಒಂದು ಸೈಡ್ ಯಾವ್ದಾದ್ರು ಒಂದು ಸೈಡ್ ಮೂವ್ಮೆಂಟ್ ಆಗೋ ಚಾನ್ಸಸ್ ಹೆವಿ ಇದೆ ಅಂತ ಅರ್ಥ. ಎಕ್ಸ್ಪೈರಿ ಇದೆ. ಆದ್ದರಿಂದ ನಿಮಗೆ ಇವಾಗ ಆಪ್ಷನ್ ಸೆಲ್ಲರ್ ಏನು ಮಾಡ್ತಿದ್ದಾರೆ, ಆಪ್ಷನ್ ಸೆಲ್ಲರ್ಗೆ ಆಲ್ರೆಡಿ ಇವತ್ತಿನ ಹೈ ಇವತ್ತಿನ ಲೋ ಸ್ಟ್ರಾಡಲ್ ಸ್ಟ್ರಾಂಗಲ್ ಮಾಡಿದವನಿಗೆ ಇವಾಗ ಆಲ್ರೆಡಿ ಪ್ರೀಮಿಯಮು ಈ ಕಡೆ ಒಂದು ಮೂಮೆಂಟ್ ಕೊಟ್ಟಿದೆ, ಈ ಕಡೆ ಒಂದು ಮೂಮೆಂಟ್ ಕೊಟ್ಟಿದೆ. ಇಟ್ ಮೀನ್ಸ್ ಒಳ್ಳೆ ಸ್ಪೈಕ್ ಆಗಿದೆ ಪ್ರೀಮಿಯಮು. ಸೊ ಅವ್ನಿಗೆ ಇಲ್ಲಿ ನಿಲ್ತಿರೋದಕ್ಕೆ ಈ 3 ಕ್ಯಾಂಡಲಲ್ಲಿ ಆಲ್ಮೋಸ್ಟ್ ಅವನಿಗೆ ಈ ಅರೌಂಡ್ ಒಂದು ಹೆಂಗೆ ನಾನು ನೋಡು ಒಂದು 10 ಪಾಯಿಂಟ್ಸ್, ಅದು 12 ಪಾಯಿಂಟ್ ಅಂತೂ ಈ 3-4 ಕ್ಯಾಂಡಲಲ್ಲಿ ಸಿಕ್ಬಿಟ್ಟಿದೆ ಅವನಿಗೆ. ಯಾಕೆಂದರೆ ಹೈ ಮೂಮೆಂಟ್ ಆಗಿದೆ, ಲೋಗು ಮೂಮೆಂಟ್ ಆಗಿದೆ ಅಂದಾಗ ಪ್ರೀಮಿಯಮು 2 ಸೈಡ್ ಶೂಟಪ್ ಆಗಿದೆ. 2 ಸೈಡ್ ಶೂಟಪ್ ಆಗಿರೋದು ಸ್ಲೋಲಿ ರೆಡ್ಯೂಸ್ ಆಗ್ತಾ ಇದೆ. ಇವಾಗ ಇದೇ ಆಗ್ತಿರೋದು. ನೀವೇನು ಹೇಳ್ತಿರಲ್ಲ ಟ್ರಯಾಂಗಲ್ ಪ್ಯಾಟರ್ನ್ ಅಂತ, ಆ ಸ್ಟೇಜಿಗೆ ಬಂದು ನಿಲ್ತಾ ಇದೆ ಪ್ರೀಮಿಯಮ್ಸ್ ಕೂಡ. ಸೊ ಹಾಗಾಗಿ
ಸಿಂಪಲ್ ಲಾಜಿಕ್ಸು ಅರ್ಥ ಮಾಡ್ಕೊಳ್ಳಿ. ಎಲ್ಲದು ಈಸಿ ಎಲ್ಲಾಗುತ್ತೆ ಅಂದರೆ ನೀವು ಎಷ್ಟು ಈಸಿಯಾಗಿ ಮಾರ್ಕೆಟ್ನ ನೋಡ್ತೀರಿ. ನಾನು ಇದೊಂದು ಸಪೋರ್ಟ್ ರೆಸಿಸ್ಟೆನ್ಸ್ ಬಿಟ್ಟರೆ, ಇಂಡಿಕೇಟರ್ ಬಿಟ್ಟರೆ ಬೇರೆ ಇನ್ಯಾವುದು ಫಾಲೋ ಮಾಡಲ್ಲ. ಬಿಕಾಸ್ ಈ ಇಂಡಿಕೇಟರ್ ಪ್ರಕಾರ ನನಗೆ ಎಲ್ಲಿದ್ದಾನೆ, ಸೆಲ್ಲರ್ ಒಬ್ಬ ಕಳ್ಕೊಂಡ್ರೆ ಒಬ್ಬ ದುಡಿಯೋದು. ಸೊ ಹಾಗೇನೆ ಇವಾಗ ಇವನು ಲಾಸ್ಟ್ ಸೆಲ್ಲರು, ಲಾಸ್ಟ್ ಬೈಯರು. ಸೊ ಇವರಿಬ್ಬರಲ್ಲಿ ಒಬ್ಬರಿಗೆ ಲೆವೆಲ್ನ ಬ್ರೇಕ್ಔಟ್ ಆದರೆ ತಾನೇ ಮಾರ್ಕೆಟಲ್ಲಿ ಮೂವ್ಮೆಂಟ್ ಬರ್ಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಈ ಮಧ್ಯದಲ್ಲಿ ಇದ್ರೆ ಏನಾಗುತ್ತೆ, ಕ್ಲಿಯರ್ ಕಟ್ ಆಪ್ಷನ್ ಸೆಲ್ಲರ್ ಕಡೆಗೆ ಡ್ಯಾನ್ಸ್ ಮಾಡುತ್ತೆ ಮಾರ್ಕೆಟ್ ಫೇವರ್ಗೆ. ಅಫ್ಕೋರ್ಸ್ ಆಪ್ಷನ್ ಸೆಲ್ಲರ್ ಕೂಡ 100% ದುಡ್ಡು ಮಾಡ್ಕೊಂಡು ಹೋಗ್ಬೋದಲ್ಲ ಅಂತ ಸಾಧ್ಯ ಇಲ್ಲ. ಅವನಿಗೂ ಒಂದೊಂದು ಈ ಥರ ಸ್ಪೈಕ್ ಬಂದಾಗ ಲಾಸ್ಗಳು ಅದೇ ಫಾಸ್ಟ್ ಮೂಮೆಂಟಾಗಿ ತೋರಿಸುತ್ತೆ. ಯಾಕೆಂದರೆ ನಿಮಗೆ ಪ್ರೀಮಿಯಂ ಸ್ಪೈಕ್ಗಳು ಅಷ್ಟು ಈಸಿ ಅಲ್ಲ ಗಾಮಾ ಬ್ಲಾಸ್ಟ್ ತಡ್ಕೊಳ್ಳೋದು. ಸೊ ಹಾಗಾಗಿನೇ ಅವ್ರು ಎಡ್ಜ್ ಮಾಡಿ ಅದು ಮಾಡಿ ಇದು ಮಾಡಿ ಎಲ್ಲ ಮಾಡ್ಕೊಳ್ತಾರೆ. ಬಟ್ ಅವ್ರ ಹತ್ರ ಹ್ಯೂಜ್ ಅಮೌಂಟ್ ಇರಬೇಕು ಅಷ್ಟೇ. ಹ್ಯೂಜ್ ಅಮೌಂಟ್ ಇದ್ದರೆ ನೀವು ಮಾಡ್ಬೋದು. ನಿಮ್ಮ ಹತ್ರ ಹ್ಯೂಜ್ ಅಮೌಂಟ್ ಇಲ್ಲ ಅಂದಾಗ ನಮಗೆ ಆಪ್ಷನ್ ಇರೋದೇನು ಆಪ್ಷನ್ ಬೈಯರ್ ಆಗಬೇಕು ಅಂದ್ರೇನು ಮೋರ್ ಫೋಕಸ್ ಆನ್ ಚಾರ್ಟ್ ಟ್ರೇಡಿಂಗ್. ಚಾರ್ಟಲ್ಲಿ ಬೈಯರ್ ಇಲ್ದಲೆ ಸೆಲ್ಲರ್ ಎಲ್ಲಿದ್ದಾನೆ ಅಂತ ಗೊತ್ತಾದರೆ ನೀವು ಡೆಫಿನೆಟಾಗಿ ಆಪ್ಷನ್ ಬೈಯರ್ ಆಗ್ತೀರಾ. ನಿಮಗೆ ಬೈಯರ್ ಬೇಡ ಸೆಲ್ಲರ್ ಬೇಡ, ಮಧ್ಯದಲ್ಲಿ ಎಲ್ಲಿ ನಿಂತಿದೆ ಮಾರ್ಕೆಟ್ ಅಂತ ಗೊತ್ತಾದರೆ ಸಾಕು, ಆಪ್ಷನ್ ಸೆಲ್ಲರ್ ಆಗ್ತೀರಾ ಅಷ್ಟೇ. ಅರ್ಥ ಮಾಡ್ಕೊಳ್ಳಿ, ಲಾಜಿಕ್ಸ್ ಎರಡು ಸೇಮೇ ಅಲ್ಲ. ಓಕೆ, ಲೆಟ್ಸ್ ಸಿ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ. ಬಿಕಾಸ್ ಬ್ಯಾಂಕ್ ನಿಫ್ಟಿ ಲವರ್ಸ್, ಐ ನೋ ದಟ್ ಬ್ಯಾಂಕ್ ನಿಫ್ಟಿನ ತುಂಬ ಜನ ಟ್ರೇಡ್ ಮಾಡ್ತೀರಾ. ಐ ಆಮ್ ಹ್ಯಾಪಿ ಬಿಕಾಸ್ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡೋರು ಕೂಡ ಇದ್ದೇ ಇರ್ತೀರ ಮಾರ್ಕೆಟಲ್ಲಿ. ಬ್ಯಾಂಕ್ ನಿಫ್ಟಿ ಏನು ಸ್ಮಾಲ್ ಇಂಡೆಕ್ಸ್ ಅಲ್ಲ, ಇದರಲ್ಲಿ ಕೂಡ ಒಂದು ತುಂಬ ಮೂಮೆಂಟ್ನ ಸಿಗ್ಬೋದು. ವೆರಿ ಸಿಂಪಲ್. ಬ್ಯಾಂಕ್ ನಿಫ್ಟಿ ಕೂಡ ಏನಾಗಿತ್ತು ಮಾರ್ಕೆಟಲ್ಲಿ, ಇವೆರಡು ರೀಸೆಂಟ್ ಸಪೋರ್ಟ್ಸ್ಗಳು ಆಲ್ಮೋಸ್ಟ್ 1 ಟೈಮ್ 2 ಟೈಮ್ ಟಚ್ ಆಗಿ ನಿಂತಿದೆ ಮಾರ್ಕೆಟು. ಅದು ರೆಸಿಸ್ಟೆನ್ಸ್ ಆದರೆ ಇವೆರಡು 2 ಸಪೋರ್ಟ್ಸ್ಗಳನ್ನ 2 ಟೈಮ್ಸ್ ಟಚ್ ಆಗಿ ನಿಂತಿದೆ. ಸೊ ಮಾರ್ಕೆಟಲ್ಲಿ ಪ್ರೆಸೆಂಟ್ ಏನಾಗಿದೆ, ಇವತ್ತು ಈವೆಂಟ್ ಇರೋದ್ರಿಂದ ಮಾರ್ಕೆಟು ಕಂಪ್ಲೀಟ್ ಸೈಡ್ ವೇಸ್ ಇತ್ತು. ಇಮಿಡಿಯೇಟ್ ಸ್ಪೈಕ್ ಕೊಟ್ಟು ಅಗೇನ್ ಬೇಕ್ ಬಂದಿದೆ. ಸೊ ಇಲ್ಲಿಂದ ಮಾರ್ಕೆಟಲ್ಲಿ ಏನಾಗ್ಬೋದು, ಬ್ಯಾಂಕ್ ನಿಫ್ಟಿ ಏನಾದರೂ ಈ ಎರಡು ಲೆವೆಲ್ನ ಬ್ರೇಕ್ಔಟ್ ಆಯಿತು ಅಂದರೆ ಯು ಕಾಂಟ್ ಸ್ಟಾಪ್ ಬ್ಯಾಂಕ್ ನಿಫ್ಟಿ ಒಂದು ಜಂಪ್ ಆಗೇ ಆಗುತ್ತೆ ಅವೆರಡು ಲೆವೆಲ್ನ ಬ್ರೇಕ್ಔಟ್ ಆದರೆ. ಸೇಮ್ ಮಾರ್ಕೆಟ್ ಅಗೇನ್ ಈ ಲೆವೆಲಿಗೆ ಬಂದು ಅಗೇನ್ ಬ್ರೇಕ್ ಡೌನ್ ಆದರೆ ಏನಕ್ಕೆ ಅಂದರೆ, ಈಗ ಆಲ್ರೆಡಿ ಇಲ್ಲಿರೋ ಸಪೋರ್ಟು ಬ್ರೇಕ್ ಡೌನ್ ಆಯಿತು ಅಂದರೆ ಮಾರ್ಕೆಟಲ್ಲಿ ನಿಮಗೆ ಅಗೇನ್ ಬ್ಯಾಕ್ ಟು ಪೆವಿಲಿಯನ್ ಬರಲೇಬೇಕಲ್ಲ. ಸೊ ಹಾಗಾಗಿನೇ ನಿಮಗೆ ಇವೆರಡರಲ್ಲಿ ಒಂದು, ಈ ಮಿಡ್ ಲೈನ್ ಬಿಡಿ, ಈ ಮಿಡ್ ಲೈನು ಇವಾಗ ವ್ಯಾಲಿಡ್ ಇಲ್ಲ. ಬಿಕಾಸ್ ತುಂಬ ಪ್ರೈಸ್ ಆಕ್ಷನ್ ಇಲ್ಲ ಆಗಿರೋದ್ರಿಂದ ಮಿಡ್ ಲೈನ್ ವ್ಯಾಲಿಡ್ ಆಗೋದಿಲ್ಲ ನಮಗೆ. ಸೊ ಹಾಗಾಗಿನೇ ನಿಮಗೆ ವೆಯ್ಟ್ ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ಇವತ್ತು ನಿಫ್ಟಿಯಲ್ಲಂತೂ ಎಕ್ಸ್ಪೈರಿ ಇರೋದ್ರಿಂದ ಬಿ ಕೇರ್ಫುಲ್. ಪ್ರೀಮಿಯಂ ಸ್ಪೈಕ್ಗಳು ಎರಡು ಸೈಡೆಲ್ಲ ಮುಗಿದೋಗಿದೆ. ಇವಾಗ ಸ್ಪೈಕ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ನೀವು. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡೋರಿಗೆ ವೆಯ್ಟ್ ಮಾಡಿ, ಆಪರ್ಚುನಿಟಿ ಡೆಫಿನೆಟಾಗಿ ಕ್ರಿಯೇಟ್ ಆಗುತ್ತೆ. ಸೊ ಇವಾಗ ಏನಕ್ಕೆ ಅಂದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಅಟ್ ದ ಪ್ರೆಸೆಂಟು ಇವೆರಡು ಲೈನ್ಸು ಈಗ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಇವೆರಡು ಲೈನ್ಸ್ ಹೋಗಿ ನೀವು ಓಪನ್ ಇಂಟ್ರೆಸ್ಟ್ ಚಾರ್ಟ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ 50,300ಅಲ್ಲಿ ಯಾವ ಲೆವೆಲ್ಗೆ ಓಪನ್ ಇಂಟ್ರೆಸ್ಟ್ ಬಿಲ್ಡಪ್ ಆಗಿದೆ, ಈ ಲೆವೆಲಿಂದ ಬ್ರೇಕ್ಔಟ್ ಆದರೆ ಎಲ್ಲಿಗೆ ಹೋಗ್ಬೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. 50,500 ಟಚ್ ಆಗೋದೇನು ತುಂಬ ಮ್ಯಾಟ್ರ್ ಆಗೋದಿಲ್ಲ. ಆರಾಮ್ಸೆ 50,500ನ ಟಚ್ ಮಾಡಿ ಬಂದೇ ಬರುತ್ತೆ. ಸಪೋಸ್ ಈ ಲೆವೆಲ್ನ ಬ್ರೇಕ್ಔಟ್ ಆದರೆ. ಇಲ್ಲ ಬ್ರೇಕ್ ಡೌನ್ ಆದರೆ, ಈ ಲೆವೆಲ್ನ ಬ್ರೇಕ್ ಡೌನ್ ಮಾಡಿದರೆ ಆಲ್ಮೋಸ್ಟ್ 49,700 ತನಕಲೂ ಈಸಿಯಾಗಿ ಬರುತ್ತೆ. ಬಿಕಾಸ್ 50,000 ಏನಿದೆಯಲ್ಲ, ನೀವು ಅನ್ಕೋಬೋದು 50,000 ಸಪೋರ್ಟ್ ರೆಸಿಸ್ಟೆನ್ಸಾಗಿ ಆ್ಯಕ್ಟ್ ಮಾಡ್ತಿದೆ ಅಂತ. ಸಪೋರ್ಟ್ ರೆಸಿಸ್ಟೆನ್ಸಾಗಿ ಆ್ಯಕ್ಟ್ ಮಾಡಿದೆ, ಬೆಳಿಗ್ಗೆನೇ 50,000ಇಂದ ಮಾರ್ಕೆಟ್ ಸಪೋರ್ಟ್ ತೊಗೊಂಡು ಮೇಲೆ ಬಂತು. ಸೊ ಈ ಕ್ಯಾಂಡಲ್ ಬಂದಾಗ ಅವರೆಲ್ಲ ಓಡೋಗಿದ್ದಾರೆ. ಅಗೇನ್ ಮಾರ್ಕೆಟ್ ಮೇಲೆ ಬಂದಿದೆ. ಸೊ ಅಗೇನ್ ರಿಟ್ರೇಸ್ಮೆಂಟು 50,000ಇಂದ ಅಗೇನ್ ಹೋಲ್ಡ್ ಮಾಡ್ತಿದೆ. ಓಕೆನಾ, ನೀವೇ ಇಮ್ಯಾಜಿನ್ ಮಾಡಿ, ಇವಾಗ ಆಲ್ರೆಡಿ ಇಷ್ಟು ಶಾರ್ಪ್ ಸೆಲ್ಲಿಂಗ್ ತಂದು ಅವ್ರದ್ದೆಲ್ಲ ಸ್ಟಾಪ್ ಲಾಸ್ ಎತ್ಕೊಂಡು ಮತ್ತೆ ಮಾರ್ಕೆಟ್ ಮೇಲೆ ಬಂದಿದೆ. ಸೊ ಇವಾಗ ಅಗೇನ್ ಮತ್ತೆ ಈ ಲೆವೆಲ್ಗೆ ಹೋಗುತ್ತಾ, ವೆರಿ ಲೆಸ್ ಚಾನ್ಸ್ ಅಗೇನ್ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗಲಿಕ್ಕೆ. ಇಟ್ ಮೀನ್ಸ್ ವೆರಿ ಹೈ ಚಾನ್ಸ್ ಮಾರ್ಕೆಟ್ ಗೋಯಿಂಗ್ ಟು ಬ್ರೇಕ್ಔಟ್ ದಿಸ್ ಲೆವೆಲ್. ಬ್ರೇಕ್ಔಟ್ ಆಗೋದು ಇಲ್ಲಿ ಈ ಮಧ್ಯದಲ್ಲಿದ್ದಾಗ ನೀವು ಅದನ್ನು ಇಮ್ಯಾಜಿನ್ ಮಾಡಿಬಿಡಿ. ಇಲ್ಲಿಗೆ ಬಂದಾಗಲೇ ನಮಗೆ ಕನ್ಫರ್ಮೇಷನು ಎಸ್ ಇದು ಗೋಯಿಂಗ್ ಟು ಬ್ರೇಕ್ಔಟ್ ಅಂತ. ಆಮೇಲೆ ಸರ್ ನೀವು ಹೇಳ್ದಂಗೆ ಬ್ರೇಕ್ಔಟ್ ಆಗ್ಬಿಡುತ್ತೆ ಅಂತ ನಾನು ಇಲ್ಲೇ ಟ್ರೈ ಮಾಡ್ತಿದ್ದೆ ಸರ್ ಅಂತ. ನೋ ವೇ, ಇಲ್ಲಿ ನಮಗೆ ಗೊತ್ತಿಲ್ಲ ಅದು. ಇದು ಯಾವುದು ನಮ್ಮ ಇಮ್ಯಾಜಿನೇಷನ್ ಅಷ್ಟೇ. ಪ್ರಾಕ್ಟಿಕಲ್ ಯಾವುದು, ಮಾರ್ಕೆಟ್ ಇಲ್ಲಿಗೆ ಬಂದಾಗಲೇ ಪ್ರಾಕ್ಟಿಕಲು. ಇಲ್ಲಿರೋದು ಇಮ್ಯಾಜಿನೇಷನ್ ಲೈನು. ಇವಾಗ ಬರ್ಬೋದು, ನಾಳೆಗೆ ಬರ್ಬೋದು, ನಾಡಿದ್ದು ಬರ್ಬೋದು, ಆಚೆ ನಾಡ್ದು ಬರ್ಬೋದು ಅಂತಾರಲ್ಲ ಹಾಗೆ. ಸೊ ಅದು ಬಿಟ್ಟು ಇನ್ನು 5 ನಿಮಿಷಕ್ಕೆ ಬರ್ಬೋದು, 10 ನಿಮಿಷಕ್ಕೆ ಬರ್ಬೋದು, 20 ನಿಮಿಷಕ್ಕೆ ಬರ್ಬೋದು ಅಂತ ತಿಂಕ್ ಮಾಡ್ತಿರಲ್ಲ, ಆ ಥರ ಅಷ್ಟೇ. ಓಕೆನಾ? ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸ್ ಅಂತೂ ಆಫ್ ಇದೆ. ದಟ್ ಆ್ಯಸ್ ಯೂಶ್ವಲ್ ನಿಮಗೆ ಎಲ್ಲ ವೀಡಿಯೋದಲ್ಲಿ ನಾನು ಹೇಳೇ ಇರ್ತೀನಿ. ಬಿಕಾಸ್ ಕಮೆಂಟ್ ಬಾಕ್ಸಿಂದ ನನಗೆ ಅದು ಯೂಸ್ ಇಲ್ಲ. ಬಿಕಾಸ್ ನಾನು ಇದನ್ನು ರನ್ ಮಾಡ್ತಿರೋದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್. ನನಗಿಲ್ಲಿ ಯಾವುದೇ ಥರದ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಕೂತಿಲ್ಲ ನಾನು. ಆ್ಯಂಡ್ ನಿಮಗೆ ನಾನು ಎಲ್ಲೋ ಹೊರಗಡೆ ಅಬ್ರಾಡಲ್ಲಿ ಕೂತ್ಕೊಂಡು ಇಲ್ಲ ವೆಕೇಷನಲ್ಲಿ ಟ್ರೇಡ್ ಮಾಡಿ ತೋರಿಸ್ತಿಲ್ಲ ನಾನು. ನನ್ನ ಸೆಟಪ್ ಪ್ಲಾಟ್ಫಾರ್ಮ್ ಕಣ್ಮುಂದೆ ಇದ್ರೇ ನಾನು ಟ್ರೇಡ್ ಮಾಡೋದು, ಇಲ್ಲ ಅಂದರೆ ಟ್ರೇಡ್ ಮಾಡೋದಿಲ್ಲ. ಅದನ್ನೇ ನಾನು ಮಾಡ್ತಿರೋದು. ಸೊ ನಿಫ್ಟಿಯಲ್ಲಿ ಅಟ್ ಪ್ರೆಸೆಂಟ್ ನಿಫ್ಟಿ ಕಂಪ್ಲೀಟ್ ಸೆಲ್ಲರ್ ಸ್ಯಾಂಡಲ್ ಇದೆ. ಸೊ ಈ ಲೆವೆಲ್ನ ಬ್ರೇಕ್ ಡೌನ್ ಆದರೆ ಮಾತ್ರ ಯು ಗೋ ಫಾರ್ ಪುಟ್ ಸೈಡ್ ಟ್ರೇಡ್. ಅದರ್ವೈಸ್ ವೆಯ್ಟ್ ಫಾರ್ ದಿಸ್ ಲೆವೆಲ್ ಟು ಬ್ರೇಕ್ಔಟ್. 280 ಲೆವೆಲ್ನ ಬ್ರೇಕ್ಔಟ್ ಆದರೆ ವೆರಿ ಈಸಿಯಾಗಿ ಮಾರ್ಕೆಟ್ ಇಲ್ಲಿ ತನಕ ಹೋಗುತ್ತೆ. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸ್ ಆಫ್ ಇದೆ. ಥ್ಯಾಂಕ್ ಯು ಆಲ್.